ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಟೊಮ್ಯಾಟೊ ಹಣ್ಣನ್ನು ಬಳಸ್ಕೊಂಡು ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಟೊಮ್ಯಾಟೊ ಚಟ್ನಿ ರೆಸಿಪಿ ಇದು. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ 4-5 ಮೀಡಿಯಮ್ ಸೈಜ್ ಟೊಮ್ಯಾಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಈ ಥರ ಸ್ಲೈಸ್ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುರಿಗಡಲೆ ಅಥವಾ ಪುಟಾಣಿಯನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆಯನ್ನು ಬಳಸ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ತೊಗೋಬೇಕು. ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಒಂದು 2 ಹಸಿ ಮೆಣಸಿನ್ಕಾಯಿ, ಒಂದು 5-6 ಒಣ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 1 ಚಮಚ ಆಗುವಷ್ಟು ಜೀರಿಗೆ ತೊಗೋಬೇಕು. ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಒಗ್ಗರಣೆಗೆ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಎಣ್ಣೆಯನ್ನು ಸೇರಿಸ್ಕೋಬೇಕು. ಎಣ್ಣೆ ಸರಿಯಾಗಿ ಬಿಸಿ ಆದ್ಮ್ಯಾಗ ನಾವು ತೊಗೊಂಡಿರುವಂಥ ಸ್ಲೈಸ್ ಆಗಿ ಹೆಂಚಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿಯನ್ನು ಸೇರಿಸ್ಕೋಬೇಕು. ಉಳ್ಳಾಗಡ್ಡಿ ಈ ಥರ ತೆಳ್ಳಗಾಗಿನೂ ಕಟ್ ಮಾಡಿ ಇಟ್ಕೊಂಡ್ರೆ ನಡೀತೈತಿ. ಇಲ್ಲ ನಿಮ್ಗೆ ಯಾವ ಥರ ಬೇಕು ಆ ಥರ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಸೇರಿಸ್ಕೋಬಹುದು. ಈ ಚಟ್ನಿ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇತ್ತಂದ್ರೆ ಚಟ್ನಿ ಭಾಳ ರುಚಿಯಾಗಿರ್ತೈತಿ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹೆಚ್ಚಾಗಿ ಬಳಸ್ಕೊಂಡಿದ್ದೀನಿ. ನಂಗೆ ನೀವು ಇಲ್ಲಿ ಉಳ್ಳಾಗಡ್ಡಿ ಪ್ರಮಾಣ ಹೆಚ್ಚು ಮತ್ತು ಕಡಿಮೆ ಮಾಡ್ಕೋಬಹುದು. ನಾನು ಇಲ್ಲಿ ಮೀಡಿಯಮ್ ಸೈಜ್ದ ಒಂದು ಉಳ್ಳಾಗಡ್ಡಿಯನ್ನು ಬಳಸ್ಕೊಂಡಿದ್ದೀನಿ. ನೀವು 2-3 ಕೂಡ ಬಳಸ್ಕೋಬಹುದು. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ನೀವು ಉಳ್ಳಾಗಡ್ಡಿಗಿಂತ ಮುಂಚೆನೂ ಹಾಕ್ಕೊಂಡ್ರೆ ನಡೀತೈತಿ, ಈಗ ಸೇರಿಸ್ಕೊಂಡ್ರು ನಡೀತೈತಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಖಾರ ಆಗೋದಿಲ್ಲ, ಅದರ ಕಲರ್ ಭಾಳ ಚೆನ್ನಾಗಿ ಬರ್ತೈತಿ. ಅದಕ್ಕಾಗಿ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಂಗೆ ಒಂದು 2 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಬದಲಾಗಿ ಖಾರದ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡ್ರೆ ನಡೀತೈತಿ. ಇಲ್ಲ ಮೆಣಸಿನ್ಕಾಯಿ ಬೇಡ ಅನ್ನೋರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಡು ಖಾರದ ಪುಡಿ ಕೂಡ ಬಳಸ್ಕೊಂಡು ಮಾಡಬಹುದು. ನಾನು ಇಲ್ಲೇ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಟೊಮ್ಯಾಟೊ ಚಟ್ನಿಯೊಳಗೆ ಬೆಳ್ಳುಳ್ಳಿ ಜೊತೆ ನಿಮಗೆ ಶುಂಠಿ ಕೂಡ ಸೇರ್ತಿತ್ತಂದ್ರೆ ಹಸಿ ಶುಂಠಿನೂ ಕೂಡ ಸೇರಿಸ್ಕೋಬಹುದು. ಒಂದು ಸ್ವಲ್ಪ ಎಲ್ಲನೂ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಭಾಳ ಕ್ರಿಸ್ಪಿಯಾಗಿ ಇರ್ತೈತಿ. ಹಂಗೆ ಎಲ್ಲ ಸರಿಯಾಗಿ ಬೆಂದಿರ್ತಾವೆ. ಈಗ ನಮ್ಗೆ ಟೊಮ್ಯಾಟೊ ಸೇರಿಸ್ಕೋಬೇಕು. ನಾನು ಇಲ್ಲೇ ಒಂದು 5 ಮೀಡಿಯಮ್ ಸೈಜ್ದ ಟೊಮ್ಯಾಟೊವನ್ನು ತೊಗೊಂಡಿದ್ದೀನಿ. ನೀವು ಚಟ್ನಿ ಎಷ್ಟು ಮಾಡ್ಕೊಳಕತ್ತೀರಿ, ನಿಮ್ಮ ಚಟ್ನಿ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕು ನೋಡ್ಕೊಂಡು ನೀವು ಟೊಮ್ಯಾಟೊ ಹಣ್ಣನ್ನು ಬಳಸ್ಕೋಬಹುದು. ಆದಷ್ಟು ಟೊಮ್ಯಾಟೊ ಕಂಪ್ಲೀಟಾಗಿ ಹಣ್ಣಾಗಿರುವಂಥ ಟೊಮ್ಯಾಟೊವನ್ನು ಬಳಸ್ಕೋಬೇಕು. ಒಂದು ಸ್ವಲ್ಪ ಹಸಿ ಇದ್ದರೂ ಚಟ್ನಿ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಅದಕ್ಕಾಗಿನ ಒಂದು ಸ್ವಲ್ಪ ಈ ಥರ ಹಣ್ಣಾಗಿರುವಂಥ ಟೊಮ್ಯಾಟೊವನ್ನು ಬಳಸ್ಕೊಂಡು ಈ ಚಟ್ನಿಯನ್ನು ಮಾಡಬೇಕು. ಈಗ ಒಂದು ಸ್ವಲ್ಪ ಟೊಮ್ಯಾಟೊ ಹಣ್ಣನ್ನು ಫ್ರೈ ಮಾಡ್ಕೊಂಡು ನಾವು ತೊಗೊಂಡಿರುವಂಥ ಹುರಿಗಡಲೆ ಅಥವಾ ಪುಟಾಣಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ನಿಮ್ಗೆ ಹಸಿ ಶೇಂಗಾ ಸೇರಿಸ್ಕೊಂಡ್ರು ಅದು ಒಂಥರ ರುಚಿಯಾಗಿರುತ್ತೆ ಟೇಸ್ಟ್. ಆದ್ರೆ ಹಸಿ ಶೇಂಗಾ ಪುಟಾಣಿ ಜಾಸ್ತಿಯಾಗಿ ಸೇರಿಸ್ಕೋಬಾರ್ದು. ಜಾಸ್ತಿ ಆತಂದ್ರೆ ಟೊಮ್ಯಾಟೊದ ಹುಳಿ ಏನಿರ್ತೈತಿ ಹುಳಿಯಾಗಿ ಚಟ್ನಿ ಅದೊಂದು ಸ್ವಲ್ಪ ಕಡಿಮೆಯಾಗಿ ಸಪ್ಪು ಆಗಿಬಿಡ್ತೈತಿ. ಅದಕ್ಕಾಗಿ ನಾನು ಸ್ವಲ್ಪ ಹುಳಿ ಇಷ್ಟಪಡೋರು ಒಂದು ಸ್ವಲ್ಪ ಪ್ರಮಾಣದಾಗ ಪುಟಾಣಿಯನ್ನು ಸೇರಿಸ್ಕೋಬೇಕು. ಹುಳಿ ಬೇಡ ನಾರ್ಮಲ್ ಆಗಿದ್ರೆ ನಡೀತೈತಿ ಅನ್ನೋರು ಒಂದು ಸ್ವಲ್ಪ ಶೇಂಗಾ ಒಂದು ಸ್ವಲ್ಪ ಪುಟಾಣಿಯನ್ನು ಕೂಡ ಸೇರಿಸ್ಕೊಂಡು ಈ ಚಟ್ನಿಯನ್ನು ಮಾಡ್ಕೋಬಹುದು. ಈ ಚಟ್ನಿ ಮಾಡ್ಕೊಳ್ಳೋದು ಭಾಳ ಈಸಿಯಾಗಿರ್ತೈತಿ. ಹಂಗೆ ಇದನ್ನ ನಾವು ದೋಸೆ ಜೊತೆ, ಪಡ್ಡು ಜೊತೆ, ಇಡ್ಲಿ ಜೊತೆ ಎಲ್ಲದ್ರ ಜೊತೆನೂ ಕಾಂಬಿನೇಷನ್ ಆಗಿ ಈಸಿಯಾಗಿ ಮಾಡ್ಕೊಂಡು ರುಚಿಯಾಗಿ ತಿನ್ನಬಹುದು. ಉಪ್ಪು ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಒಂದು ಸ್ವಲ್ಪ ಮುಚ್ಚಿ ಒಂದು 2-3 ನಿಮಿಷ ಕುದಿಸಿದ್ದೀನಿ. 2-3 ನಿಮಿಷ ಕುದಿಸಿದ್ರೆ ಸಾಕು. ಟೊಮ್ಯಾಟೊ ಈ ಥರ ಸಾಫ್ಟ್ ಆಗ್ತಾವೆ. ಇಷ್ಟ ಆದ್ರೆ ಈ ಚಟ್ನಿ ಕುದ್ದಿದೆ ಸಾಕೀಗ. ಒಂದು ಸ್ವಲ್ಪ ಒಂದು 2-3 ನಿಮಿಷ ಈ ಥರ ನೀರು ಬಿಡೋವರೆಗೂ ಚೆನ್ನಾಗಿ ನಿಮಗೆ ಮುಟ್ಟಿದ್ರೆ ಗೊತ್ತಾಗ್ತಿರ್ಬೋದು ಕಂಪ್ಲೀಟಾಗಿ ಟೊಮ್ಯಾಟೊ ಸಾಫ್ಟ್ ಆಗೈತಂತ. ಈ ಥರ ಆದರೆ ಸಾಕು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು 5 ನಿಮಿಷ ತಂಪಾಗೋದಾಗ ಬಿಡಬೇಕು. ನೀವು ನಾನು ಇಲ್ಲೇ ಒಂದು ಸ್ವಲ್ಪ ಸಕ್ಕರೆಯನ್ನು ಬಳಸ್ಕೊಂಡಿದ್ದೀನಿ. ನೀವು ಸಕ್ಕರೆ ಬದಲಾಗಿ ಬೆಲ್ಲದ ಪುಡಿ ಕೂಡ ಬಳಸ್ಕೊಂಡು ಮಾಡಬಹುದು. ಈಗ ಒಂದು ಸ್ವಲ್ಪ ಒಂದು 5 ನಿಮಿಷ ಕಂಪ್ಲೀಟಾಗಿ ತಂಪಾದ್ಮ್ಯಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು. ಮಿಕ್ಸಿಗೆ ಸೇರಿಸ್ಕೊಳ್ಳೋ ಮುಂದಾಗ ನಿಮಗೊಂದು ಸ್ವಲ್ಪ ಇದಕ್ಕೆ ಧನಿಯಾ ಪೌಡ್ರ ಅಥವಾ ಜೀರಿಗೆ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಎಕ್ಸ್ಟ್ರಾ ಬೇಕಾಗಿತ್ತಂದ್ರೆ ಸೇರಿಸ್ಕೊಂಡು ಕೂಡ ನೀವು ಮಿಕ್ಸಿ ಮಾಡ್ಕೋಬಹುದು. ನಾನು ಏನೂ ಸೇರಿಸ್ಕೊಂಡಿಲ್ಲ, ಎಲ್ಲನೂ ಒಗ್ಗರಣೆಯೊಳಗನ್ನು ಸೇರಿಸ್ಕೊಂಡಿದ್ನಿ. ಹಂಗೆ ಇದನ್ನ ಏನು ಒಗ್ಗರಣೆ ಇತ್ತು ಅಷ್ಟೇ ಈ ಥರ ನೀರನ್ನು ಸೇರಿಸ್ಲಾರ್ದು ಈ ಚಟ್ನಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ
ಭಾಳ ಗಟ್ಟಿ ಅನಿಸಿತು ಚಟ್ನಿ ಅಂದರೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬಹುದು. ಈ ಚಟ್ನಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಯನ್ನಿಟ್ಟು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದ್ಮ್ಯಾಗ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಹಂಗೆ ಉದ್ದಿನ ಕಾಳನ್ನು ಬಳಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಉದ್ದಿನಬೇಳೆ ಬೇಡ ಅನ್ನೋರು ಉದ್ದಿನಬೇಳೆ ಸ್ಕಿಪ್ಪು ಮಾಡ್ಕೋಬಹುದು. ಹಂಗೆ ಉದ್ದಿನಬೇಳೆ ಕಡಲೆಬೇಳೆ ಸೇರ್ತಿತ್ತಂದ್ರೆ ಅವ್ರು ಅದನ್ನು ಸೇರಿಸ್ಕೊಂಡು ಕೂಡ ಒಗ್ಗರಣೆಯನ್ನು ಮಾಡಬಹುದು. ನಾನು ಇಲ್ಲೊಂದು ಸ್ವಲ್ಪ ಉದ್ದಿನಬೇಳೆಯನ್ನು ಬೆಳೆಸ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯನ್ನು ಒಂದು ಸ್ವಲ್ಪ ಆಡಿಸ್ಕೋಬೇಕು. ಈಗ ಒಗ್ಗರಣೆ ರೆಡಿ ಆಗೈತಿ. ರೆಡಿಯಾಗಿರುವಂಥ ಒಗ್ಗರಣೆಯನ್ನು ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಚಟ್ನಿಗೆ ಸೇರಿಸ್ಕೊಂಡ್ರೆ ಮಸ್ತಾಗಿರುವಂಥ ಟೇಸ್ಟಿ ಆಗಿರುವಂತಹ ಟೊಮ್ಯಾಟೊ ಚಟ್ನಿ ರೆಡಿ ಆಯಿತು. ಇದು ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ. ಅತಿ ಕಡಿಮೆ ಸಮಯ ಒಳಗೆ ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಈಸಿಯಾಗಿ ಟೊಮ್ಯಾಟೊ ಚಟ್ನಿಯನ್ನು ಮಾಡಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿರಿ. ನಾನು ಯಾವಾಗೆಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀನಿ ಆವಾಗೆಲ್ಲ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ. ಹಂಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು, ನೀವು ಟ್ರೈ ಮಾಡಿದ್ರಿ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೆಂಗಾಗೈತೆ ಅನ್ನೋದನ್ನು ತಿಳಿಸ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು.